ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟ್ಕಾವಲಿ. ಶಿಗ್ಗಾವಿ ಸವಣೂರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಇತ್ತೀಚೆಗೆ ಶಾಸಕ ಯಾಸಿರ್ ಖಾನ್ ಪಠಾಣ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದರು. ಅವರು ತಮ್ಮ ನಾಯಕತ್ವದಲ್ಲಿ ಶಿಗ್ಗಾವಿ, ಬಂಕಾಪುರ ಹಾಗೂ ಸವಣೂರ ಪಟ್ಟಣಗಳಿಗೆ ಸುಮಾರು 361 ಕೋಟಿ ಮೌಲ್ಯದ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಯುವ ಮುಖಂಡ ನರಹರಿ ಗಡ್ಡಿಯವರು ಶಾಸಕರ ಹೇಳಿಕೆಯು ಸಂಪೂರ್ಣ ಸತ್ಯವಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅವರ ಪ್ರಕಾರ ಈ ಯೋಜನೆ ಹೊಸದು ಅಲ್ಲ, ಇದು ಕೇಂದ್ರ ಸರ್ಕಾರದ ಅಮೃತ 2 ಯೋಜನೆಯ ಭಾಗವಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಲಾ ಅರ್ಧ ಭಾಗದ ವೆಚ್ಚವನ್ನು ಹೊರುತ್ತಿದೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಪ್ರಸ್ತಾವನೆ ಮತ್ತು ಮಂಜೂರಾತಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗಲೇ ನಡೆದಿತ್ತು. ಆ ಅವಧಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿಯವರ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿತ್ತು. ಅಖಂಡ ಕರ್ನಾಟಕ ನಗರಗಳಿಗೆ ಸುಮಾರು 7,800 ಕೋಟಿ ಅನುದಾನವನ್ನು ಬೊಮ್ಮಾಯಿ ಸರ್ಕಾರ ಒದಗಿಸಿತ್ತು. ಇದೀಗ ದೊರೆತಿರುವುದು ಕೇವಲ ಆಡಳಿತಾತ್ಮಕ ಅನುಮೋದನೆ ಮಾತ್ರ. 3 ಪಟ್ಟಣದಲ್ಲಿ 25 ದಿನಗಳಿಗೊಮ್ಮೆ ಮಾತ್ರ ಕುಡಿಯುವ ನೀರು ಬರ್ತಿತ್ತು ಎಂಬುದು ಸಂಪೂರ್ಣ ಸುಳ್ಳು. 2008 ಪೂರ್ವದಲ್ಲಿ ಶಿಗ್ಗಾವಿ ಸವಣೂರ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಇದ್ದದ್ದು ನಿಜ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರಕ್ಕೆ ಬಂದ ನಂತರ ಆ ಜ್ವಲಂತ ಸಮಸ್ಯೆಯನ್ನ ಬಗೆಹರಿಸಿ ನೂರಾರು ಕೆರೆ ಕಟ್ಟೆಗಳನ್ನು ತುಂಬಿಸಿ ಜನತೆಗೆ ಶಾಶ್ವತ ಪರಿಹಾರ ನೀಡಿತು. ಕ್ಷೇತ್ರದ ಜನರು ಅವರನ್ನ ಆಧುನಿಕ ಭಗೀರಥ ಎಂದು ಕೊಂಡಾಡಿದ್ದಾರೆ. ನರಹರಿ ಕಟ್ಟಿ ಅವರು ಮನವಿ ಮಾಡುತ್ತಾ ಜನಪ್ರತಿನಿಧಿಗಳು ನಿಖರ ಮಾಹಿತಿ ಹಂಚಿಕೊಳ್ಳುವುದು ಅತ್ಯಗತ್ಯ. ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸುವ ಬದಲು ಹಿಂದಿನ ಸರ್ಕಾರದ ಪ್ರಯತ್ನಗಳಿಗೂ ಗೌರವ ನೀಡುತ್ತಾ ಯೋಜನೆಗಳ ನಿಜ ಸ್ವರೂಪವನ್ನ ಜನತೆಗೆ ತಲುಪಿಸಬೇಕು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವಿಶ್ವನಾಥ ಹರವಿ, ಮುಖಂಡರಾದ ಶಿವಾನಂದ ಮ್ಯಾಗೇರಿ, ದೇವಣ್ಣ ಚಾಕಲಬ್ಬಿ, ಹೊನ್ನಪ್ಪ ಹೂಗಾರ, ಶಿವಾನಂದ ಸೊಬರದ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಶಿಕಾವ. ಚಿಕ್ಕೋಡಿ ಲಿಂಗಾಯತ ಪಂಚಮಸಾಲಿಗಳು ಜಾತಿ ಗಣತಿಯಲ್ಲಿ ಏನನ್ನ ಬರೆಸಬೇಕು ಎನ್ನುವ ಕುರಿತು ಸೆಪ್ಟೆಂಬರ್ 14ರಂದು ಮಧ್ಯಾಹ್ನ 3 ಗಂಟೆಗೆ ಚಿಕ್ಕೋಡಿ ಪಟ್ಟಣದ ಕೇಶವ ಕಲಾಭವನದಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದು ಕೂಡಲ ಸಂಗಮದ ಬಸವ ಜಯ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ರಾಜ್ಯ ಸರ್ಕಾರದಿಂದ ಜಾತಿ ಗಣತಿಗೆ ನಿರ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಸಲಹೆ ನೀಡಿದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಆಗಮಿಸುವಂತೆ ಸ್ವಾಮೀಜಿ ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಸಭೆ ಬಳಿಕ ಏನು ನಮೂದಿಸಬೇಕು ಎಂದು ಸಮಾಜದ ಬಾಂಧವರಿಗೆ ತಿಳಿಸಲಾಗುವುದು ಎಂದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸುಧಾಕರ ಪಾಟೀಲ, ಚಿದಾನಂದ ಕಪಲಿ, ಅಶೋಕ ಹರಗಪೋರೆ, ಮಹಾದೇವ ಈಟಿ, ಮಹಾದೇವ ಧೇಂಡವಾಡೆ, ದುಂಡಪ್ಪ ಕೋಟೆಪ್ಪಗೊಳ, ಜಯಾನಂದ ಕಪಲಿ, ರಾಜು ಹುದ್ದಾರ, ದೇವಪ್ಪ ಕಾಮಗೌಡ, ಸಿದ್ದಪ್ಪ ಕಾಮಗೌಡ, ಮೀನಾಕ್ಷಿ ಪಾಟೀಲ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಏನಿಲ್ಲ, ನಮ್ಮ ಸಮಾಜದಲ್ಲಿ ಇದುವರೆಗೂ ನಾವೆಲ್ಲ ಹಿಂದೂ ಲಿಂಗಾಯತ ಬರೆಸ್ತಾ ಇದ್ವಿ. ನಾವೆಲ್ಲ ಲಿಂಗಾಯತ ಅಂತಾನೆ ಬರೆಸ್ತೇವೆ. ಮುಂಚೆ ಯಾವಾಗ ಉಳಿದ ಎಲ್ಲ ಪಂಗಡ ತಮ್ಮ ಜಾತಿ ಬರೆಸ್ತಾ ಇದ್ರು. ಲಿಂಗಾಯತ ಅಂತ ಬರೆಸುವಂಥ ಪಂಚಮಸಾಲಿಗಳು ಮಾತ್ರ. ಯಾವಾಗ ನಮ್ಮ ಸಂಘಟನೆ ಶುರುವಾಯಿತು, ಈಗ ನಮಗೇನಾಗೈತಿ, ನಮ್ಮ ಜಾತಿಯ ಸಂಖ್ಯೆಯನ್ನು ಎಷ್ಟು ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಮತ್ತು ಮೀಸಲಾತಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲ ಉಪಜಾತಿಯನ್ನು ಬರೆಸ್ಬೇಕನ್ನುವಂಥ ಒಂದು ವಿಚಾರ. ಅದಕ್ಕೋಸ್ಕರವಾಗಿ ಫಸ್ಟ್ ಟೈಮ್ 2015 ಇಸ್ವಿಗೂ ಜಾತಿ ಗಣತಿ ಮಾಡಿದ್ವಿ. ಅವತ್ತಿನ ನಮ್ಮ ಸಮಾಜ ಸಂಘಟನೆ ಅಷ್ಟೊಂದು ಪರಿಣಾಮಕಾರಿ ಆಗಲಿಲ್ಲ. ನಾವು ಯಾರಪ್ಪ ಲಿಂಗಾಯತ ಅಂತೇಳಿ, ಬಟ್ ಪಂಚಮಸಾಲಿ ಅಂತ ಹೇಳ್ಕೊಳ್ಳೋದು ಹೋದರೆ ನಮ್ಮ ಒಳಜಾತಿ ಎಷ್ಟೊಂದು ಗೊತ್ತಾಗೋದಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ದೊಡ್ಡ ಸಮಾಜ ಮೊದಲಿಂದಲೂ ಲಿಂಗಾಯತ ಅಂತನೂ ಬರೆಸಿರ್ತಕ್ಕಂಥದ್ದು ನಮ್ಮೆಲ್ಲ ಹಂಗೆ ಅದು. ಈಗ ನಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಒಳಜಾತಿ ಎಲ್ಲರೂ ಮಾಡೋಕತ್ತಾರೆ. ಆಗ ನಮ್ಮ ಒಳಜಾತಿ ಹೆಸರನ್ನು ಬರೆಸ್ಬೇಕಾಗಿರ್ತಕ್ಕಂಥದ್ದು ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಮತ್ತು ಹಿಂದುಳಿದ ವರ್ಗದ ಆಯೋಗದವರು ಕೊಟ್ಟಂಥ ಒಂದು ಅವಕಾಶ.
ಇದ್ರ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ನಾವೆಲ್ಲ ವಿಚಾರ ಮಾಡಿ ಅದಕ್ಕೆ ಆಲೋಚನೆ ಮಾಡ್ತೀವಿ. ಯಾಕಂದರೆ ಸರ್ಕಾರ ಇಲ್ಲಿ ನಮ್ಗೆ ಗೊತ್ತೈತಿ ಏನು ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಅದು ಹೇಳಕ್ಕೆ ಹೋಗಲ್ಲ. ಮತ್ತು ಅದು ಹೇಳಿದ್ರೆ ಕೆಲವ್ರಿಗೆ ಭಾಳ ಬೇಜಾರಾಗುತ್ತೆ. ನೀವೆಲ್ಲ ನೋಡಿದಿರಿ ಪ್ರಾಮಾಣಿಕವಾದಂಥ ಹೋರಾಟ ಮಾಡುವಂಥ ಹೋರಾಟಗಾರ ಮೇಲೆ ಏನೇನಾಯಿತು ಏನು ಅಂತ ಗೊತ್ತಿದೆ. ಅದಕ್ಕೆ ಈಗ ನಮಗೇನು ಮುಂದಿರುವಂಥ ದೊಡ್ಡ ಸವಾಲಿದೆ. ಮೀಸಲಾತಿ ಚಳವಳಿದೆ ಯಾವತ್ತು ನಿರಂತರ. ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ಕೈ ಸಿಗೋವರೆಗೂ ಹೋರಾಟ ನಿರಂತರ ಇದೆ. ಬಟ್ ಈಗ ಮುಂದಿರುವಂಥ ಭಾಳ ದೊಡ್ಡ ಸವಾಲು ಏನಪ್ಪ ಅಂದರೆ ಜಾತಿ ಗಣಿತ ವಿಷಯದಿಂದ ಇದನ್ನು ಸಮರ್ಥವಾಗಿ ಎದುರಿಸಬೇಕು. ಅದ್ರ ಕಡೆ ಗಮನ ಕೊಡಿ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಯಾಕಂದರೆ ಕಳೆದ ಹಲವು ವರ್ಷ ನಮ್ಮ ನಿರಂತರ ಐತಿ ನಮ್ಮದು. ಈಗ ಸರ್ಕಾರಗಳು ಯಾವ ರೀತಿಯಾಗಿ ಕೆಲವರು ಸ್ಪಂದನೆ ಮಾಡಿರ್ಬೋದು, ಕೆಲವರು ಸ್ಪಂದನೆ ಮಾಡದೇ ಇರ್ಬೋದು. ಅವ್ರು ಸ್ಪಂದನೆ ಮಾಡಿರಂತೇಳಿ ನಾವು ಖುಷಿ ಆಗಲ್ಲ, ಸ್ಪಂದನೆ ಮಾಡಿದಂತೆ ನಿರಾಶೆ ಆಗಲ್ಲ. ನ್ಯಾಯ ಸಿಗೋವರೆಗೂ ಪ್ರಾಮಾಣಿಕ ಹೋರಾಟವನ್ನು ನಾವು ಮಾಡ್ತೀವಿ. ಕರ್ನಾಟಕ ಸರ್ಕಾರದ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸೆಪ್ಟೆಂಬರ್ 22ನೇ ತಾರೀಕಿಂದ ರಾಜ್ಯಾದ್ಯಂತ ಜಾತಿ ಗಣತಿಯನ್ನು ಮಾಡಲು ಈಗಾಗಲೇ ತೀರ್ಮಾನ ಕೈಗೊಂಡಿದೆ, ಸಿದ್ಧತೆ ಮಾಡಿಕೊಂಡಿದೆ. ಈ ಕುರಿತಾಗಿ ಲಿಂಗಾಯತ ಪಂಚಮಸಾಲಿಗಳು ಜಾತಿ ಗಣತಿಯಲ್ಲಿ ಯಾವುದನ್ನು ಬರೀಬೇಕು ಅಂತೇಳಿ ಕುರಿತು ಸಮಾಲೋಚನೆ ಮಾಡಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮಹಾನಗರದಲ್ಲಿರುವ ಕೇಶವ ಕಲಾಭವನದಲ್ಲಿ ರಾಜ್ಯ ಪಂಚಮಸಾಲಿ ವಕೀಲರ ರಾಜ್ಯ ಕಾರ್ಯಕಾರಿಣಿಯನ್ನು ಮತ್ತು 2ನೇ ಹಂತದ ಚಿಂತನಾ ಸಭೆಯನ್ನು ಕರೆಯಲಾಗಿದೆ. ಈ ಚಿಂತನಾ ಸಭೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರ ಬಂಧುಗಳು, ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಆಗಮಿಸಿ ಸೂಕ್ತ ಸಲಹೆಗಳನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ. ಇದರೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಪಂಚಮಸಾಲಿ ಸಂಘಟನೆಗಳ ವಿವಿಧ ಘಟಕಗಳ ಎಲ್ಲ ತಾಲೂಕು ಅಧ್ಯಕ್ಷಗಳು ಬರಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ರಾಜ್ಯದ ಸಮಾಜ ಬಂಧುಗಳೇ, ಈಗಾಗಲೇ ಈ ಜಾತಿ ಗಣತಿಯಲ್ಲಿ ಯಾವುದನ್ನು ನಮೂದಿಸಬೇಕು ಅಂತೇಳಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಳೆದ ತಿಂಗಳು ವಿಜಯಪುರದಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಚಿಂತನಾ ಸಭೆಯನ್ನು ಕರೆಯಲಾಗಿತ್ತು. ಆ ಚಿಂತನಾ ಸಭೆಗೆ ಸುಮಾರು 13 ಜಿಲ್ಲೆಯ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ 2 ಬಾರಿ ವಕೀಲರ ಪರಿಷತ್ತಿನ ಗೂಗಲ್ ಮೀಟ್ ಕರೆದಿದ್ವಿ. ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರೊಂದಿಗೆ ಸಮಾಲೋಚನೆ ಮಾಡಲಾಗಿದೆ. ಈ ಹಿನ್ನೆಲೆಯೊಳಗೆ ಸೆಪ್ಟೆಂಬರ್ 14ನೇ ತಾರೀಕು ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೋಸ್ಕರವಾಗಿ ಮತ್ತೊಮ್ಮೆ 2ನೆಯ ಚಿಂತನಾ ಸಭೆಯನ್ನು ಚಿಕ್ಕೋಡಿ ಮಹಾನಗರದಲ್ಲಿ ಕರೆಯಲಾಗಿದೆ. ಚಿಕ್ಕೋಡಿ ತಾಲೂಕು ಮೊದಲಿಂದಲೂ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಭಾಳ ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕು. ಕರ್ನಾಟಕದ ಯಾವುದೇ ಮೂಲೆಗಳಲ್ಲಿ ಪಂಚಮಸಾಲಿ ಸಭೆ ಕರೆದಾಗ ಅವರೆಲ್ಲ ತನು ಮನ ಧನದಿಂದ ಬೆಂಬಲಿಸಿಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಈಗಾಗಲೇ ನಮ್ಮ ವಕೀಲರ ಪರಿಷತ್ತು ಸ್ಥಾಪನೆ ಆದಾಗಿಂದ ಬೆಳಗಾವಿ, ಹುಬ್ಬಳ್ಳಿ, ನಂತರದಲ್ಲಿ ಬೆಂಗಳೂರು, ಅದಾದ ನಂತರದಲ್ಲಿ ವಿಜಯಪುರ ಎಲ್ಲ ಕಡೆಯೂ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯಾಗಿದೆ. ಮೊಟ್ಟ ಮೊದಲ ಬಾರಿಗೆ ಚಿಕ್ಕೋಡಿ ನಡೆಯುವಂಥ ರಾಜ್ಯ ಪಂಚಮಸಾಲಿ ವಕೀಲರ ಕಾರ್ಯಕಾರಿಣಿ ಸಭೆಗೆ ಎಲ್ಲ ವಕೀಲರು ತಪ್ಪದೇ ಇದನ್ನೇ ನನ್ನ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಬಂದುಬಿಟ್ಟು ಈ ಜಾತಿ ಗಣತಿಯಲ್ಲಿ ಪಂಚಮಸಾಲಿಗಳು ಯಾವುದನ್ನು ನಮೂದಿಸಿದರೆ ನಮ್ಮ ನಿಖರವಾದಂಥ ಅಂಕಿ ಸಂಖ್ಯೆ ಗೊತ್ತಾಗುತ್ತೆ. ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೆ ಮೀಸಲಾತಿ ಚಳವಳಿಗೆ ಯಾವುದು ಬರೆಸಿದ್ರೆ ಅನುಕೂಲ ಆಗುತ್ತೆ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ನಮ್ಮ ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ ಅದನ್ನು ಯಾವುದನ್ನು ಬರೆಸ್ಬೇಕಂತ ಕುರಿತು ಒಂದು ಸೂಕ್ತವಾದ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಅವತ್ತು ನಾವೆಲ್ಲ ಕೂತ್ಕೊಂಡು ಒಂದು ನಿರ್ಧಾರವನ್ನು ಕೈಗೊಳ್ತೀವಿ. ಆ ನಿರ್ಧಾರ ಕೈಗೊಂಡ ನಂತರದಲ್ಲಿ ಮತ್ತೊಮ್ಮೆ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಹಾಲಿ ಮಾಜಿ ಶಾಸಕರ ಸಭೆಯನ್ನು ಸಹ ಶೀಘ್ರದಲ್ಲಿ ಕರಿತೀವಿ. ಆ ಕಾರಣಕ್ಕೋಸ್ಕರವಾಗಿ ಈ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ 2ನೇ ಚಿಂತನಾ ಸಭೆಗೆ ತಾವೆಲ್ಲರೂ ಸಹ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಬರುವಂಥ ಎಲ್ಲ ನಮ್ಮ ವಕೀಲರ ಪದಾಧಿಕಾರಿಗಳಿಗೆ ಏನು ಮಧ್ಯಾಹ್ನ 2 ಗಂಟೆಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿನ ಚಿಕ್ಕೋಡಿ ವಕೀಲರ ಪರಿಷತ್ನವರು ಏರ್ಪಡಿಸಿದ್ದಾರೆ. 3 ಗಂಟೆಗೆ ಸಭೆ ಆರಂಭವಾಗುತ್ತೆ. 1 ತಾಸಲ್ಲೇ ಸಭೆಗಳನ್ನು ಮುಗಿಸ್ಕೊಂಡು ಮಾಧ್ಯಮಗೋಷ್ಠಿ ಮೂಲಕವಾಗಿ ಚಿಂತನೆಗಳನ್ನು ಸಲಹೆಗಳನ್ನು ಕೊಟ್ಟಿರೋ ಸಲಹೆಗಳನ್ನು ಮತ್ತು ಏನು ತೀರ್ಮಾನ ಕೈಗೊಳ್ಳುವುದು ಆ ಎಲ್ಲ ತೀರ್ಮಾನಗಳನ್ನು ನಾಡಿನ ಜನತೆಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಮ್ಮ ಪಂಚಮಸಾಲಿಗಳು ಯಾವುದೇ ಸಂಘಟನೆಗಳು ಹೇಳುವಂಥ ಹೇಳಿಕೆಗಳನ್ನು ನಂಬಬಾರ್ದು. ಯಾವುದೇ ವಾಟ್ಸಪ್ ಮೆಸೇಜ್ಗಳನ್ನು ನಂಬಿ ಅದರಂತೆ ಬಳಸೋ ಪ್ರಯತ್ನ ಮಾಡಬಾರ್ದು. ಕರ್ನಾಟಕದಲ್ಲಿ ಲಿಂಗಾಯತರ ಪರವಾಗಿ ಸಾವಿರಾರು ಸಂಘಟನೆಗಳಿವೆ, ಸಾವಿರಾರು ಮಠಮಾನ್ಯಗಳಿವೆ. ಒಬ್ಬೊಬ್ಬರನ್ನು ಮಾತು ಹೇಳ್ತಾರೆ. ಇದು ನಮ್ಮ ಪಂಚಮಸಾಲಿ ಸಂಘಟನೆಗೆ ಹುಟ್ಟಿರುವಂಥ ವಿಚಾರದಿಂದ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಪಂಚಮಸಾಲಿ ಸ್ವಾಮಿಗಳಾಗಿರ್ತಕ್ಕಂಥ ನಾವುಗಳು ನಮ್ಮ ಸಂಘಟನೆಗಳಿಗೆ ಮಾತ್ರ
ಪಂಚಮಸಾಲಿ ಏನು ಬರೆಸಬೇಕು ಅಂತ ಹೇಳುವಂಥ ಒಂದು ಅವಕಾಶವಿದೆ, ಅಧಿಕಾರವಿದೆ. ಉಳಿದ ಸಂಘಟನೆಗಳ ಯಾವುದೇ ಹೇಳಿಕೆಗಳನ್ನು ಯಾರ ಸಹ ಗಣನೆಗೆ ತೆಗೆದುಕೊಳ್ಬಾರ್ದು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ, ಒಟ್ಟಾರೆ ಎಲ್ಲರೂ ಕೂತ್ಕೊಂಡು ಈ ಬರುವಂಥ ಆ ಜಾತಿ ಸಮೀಕ್ಷೆಯಲ್ಲಿ ನಿಖರವಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಬರೆಸುವಂಥ ಇದರೊಳಗೆ ಎಲ್ಲ ಗ್ರಾಮ, ನಗರ, ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿ ಇದೊಂದು ಅಭಿಯಾನ ರೀತಿಯಲ್ಲಿ ತಾವೆಲ್ಲ ಇದನ್ನು ಬೆಳೆಸಬೇಕು ಅಂತ ಮಾತನಾಡ್ತಾ, ತಪ್ಪದೇ ಚಿಕ್ಕೋಡಿಗೆ ತಾವೆಲ್ಲ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಕೇಶವ ಕಲಾಭವನ ಚಿಕ್ಕೋಡಿ ತಾವೆಲ್ಲ ವಕೀಲರು ಬರಬೇಕು ಅಂತೇಳಿ ಮತ್ತೊಮ್ಮೆ ಈ ವಕೀಲರ ನಮ್ಮ ಚಿಕ್ಕೋಡಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾಡಿನ ಜನತೆ ಮನವಿ ಮಾಡಿಕೊಡ್ತೀನಿ. ಶರಣಾರ್ಥಿಗಳು. ಮಸ್ಕಿ ಪಟ್ಟಣದ ಶ್ರೀ ಶಟಸ್ಥಲ ಬ್ರಹ್ಮವರ ರುದ್ರಮುನಿ ಶಿವಾಚಾರ್ಯ ದೇವರು ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ ಮಸ್ಕಿ ವತಿಯಿಂದ ಸಂಗಮ ಸಮಾಜದ ಹಿರಿಯರು ಮಲ್ಲಯ್ಯ ಸ್ವಾಮಿ ಪತ್ರದ ಮಠ, ಕೆಎಸ್ಆರ್ಟಿಸಿ ನಿವೃತ್ತ ನಿರ್ವಾಹಕರು ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದ ಶರಣಬಸವ ಹಿರೇಮಠ ಹಂಪನಾಳ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರು ಅಮರೇಶ್ ಸಾಲಿಮಠ, ಸಂಯುಕ್ತ ಕರ್ನಾಟಕ ವರದಿಗಾರರು ಹಾಗೂ ಪ್ರಜಾಪವರ್ ಟಿವಿ ವರದಿಗಾರ, ಸಂಪಾದಕ, ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಮಠ ಅಂತರಗಂಗೆ ಹಾಗೂ ನೂತನವಾಗಿ ಮಸ್ಕಿ ತಾಲೂಕಿಗೆ ತಹಸೀಲ್ದಾರ್ ದಂಡಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಜಂಗಮ ಸಮಾಜದ ಮಂಜುನಾಥ್ ಭೋಗಾವತಿ ಅವರನ್ನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು. ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಿದ ಪೂಜ್ಯರು, ನಮ್ಮ ಸಮಾಜದ ಮಹನೀಯರು ಸಾಧನೆಗೈದ ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಇರಲಿ, ಶ್ರೀಮಠದ ಶ್ರೀ ರಕ್ಷೆ ಯಾವತ್ತೂ ಇರಲಿ ಹಾಗೂ ನಿವೃತ್ತಿ ಹೊಂದಿದ ಮಲ್ಲಯ್ಯ ಸ್ವಾಮಿ, ಶರಣಬಸವ ಸ್ವಾಮಿ ಸಮಾಜದ ಕಾರ್ಯ ಚಟುವಟಿಕೆಗಳಲ್ಲಿ ಮಾರ್ಗಸೂಚಿ ಇದ್ದು ಕಾರ್ಯಕ್ರಮದಲ್ಲಿ ಮುತುವರ್ಜಿ ವಹಿಸಿ ಭಾಗವಹಿಸಬೇಕೆಂದು ಸಲಹೆಯನ್ನ ನೀಡಿದರು. ಪತ್ರಿಕಾ ರಂಗದಲ್ಲಿ ಪ್ರತಿಭಾ ಪುರಸ್ಕೃತ ಅಮರೇಶ್ ಸಾಲಿಮಠ ಹಾಗೂ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಧ್ವನಿ ತಾಲೂಕು ಅಧ್ಯಕ್ಷರು ಸಣ್ಣ ವಯಸ್ಸಿನಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಅವರಿಗೂ ಶ್ರೀಮಠದ ಶ್ರೀರಕ್ಷೆ ಯಾವತ್ತೂ ಇರುತ್ತದೆ. ಹಾಗೆ ಸಮಾಜದ ಜೊತೆಗಿದ್ದು ಸಮಾಜದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ರಂಗದಲ್ಲಿ ಒಳ್ಳೆಯ ಹೆಸರು ಮಾಡಲೆಂದು ಶುಭ ಹಾರೈಸಿದರು. ಸಮಾಜದ ಮುಖಂಡರಾದ ಶ್ರೀ ಕರಿಬಸಯ್ಯ ಸ್ವಾಮಿ ಸಿಂಧನೂರು ಮಠ ನಗರ ಅಧ್ಯಕ್ಷರು, ಸಮಾಜದ ಹಿರಿಯರು ಸಿದ್ದಲಿಂಗಯ್ಯ ಸ್ವಾಮಿ ಸೊಪ್ಪಿಮಠ ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ಗಣಮಠದಯ್ಯ ಸ್ವಾಮಿ ಸಾಲಿಮಠ ಸಮಾಜದ ಬಗ್ಗೆ ಮಾತನಾಡಿದ್ರು. ವೀರೇಶ್ ಖ್ಯಾತ ನಟಿ ನಿರೂಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಜಂಗಮ ಸಮಾಜ ಮುಖಂಡರಾದ ಶ್ರೀ ಪಂಚಾಕ್ಷರಯ್ಯ ಸ್ವಾಮಿ ಕಂಬಳಿ ಮಠ ಗೌರವಾಧ್ಯಕ್ಷರು, ತಿಪ್ಪಯ್ಯ ಸ್ವಾಮಿ ಸಾಲಿಮಠ, ಸಿದ್ದಯ್ಯ ಸ್ವಾಮಿ ಯುವ ಘಟಕ ಅಧ್ಯಕ್ಷರು, ಮಹೇಶ್ ಕೊಟ್ಟೂರು ಮಠ, ಶಂಭು ಕಂಬಳಿ ಮಠ, ಅಮರೇಶ್ ಹೊಸಮಠ, ಆದಾಯ ಸ್ವಾಮಿ, ಅಮರಯ್ಯ ಸ್ವಾಮಿ, ವೆಂಕಟಪುರ ಆದಯ್ಯ ಸ್ವಾಮಿ, ಶಿವಮೂರ್ತಿ ಸ್ವಾಮಿ, ಹಿರೇಮಠ ಸೇರಿದಂತೆ ಇನ್ನೂ ಹಲವರು ಜಂಗಮ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಮಸ್ಕಿ. ಜಂಗಮ ಸಮಾಜ ಒಳ್ಳೆಯ ವ್ಯಕ್ತಿಗಳಿರುವಂತಹ ಮಹೇಶ ಸ್ವಾಮಿಗಳು ಹಾಗೂ ಶರಣಬಸಯ್ಯ ಹಿರೇಮಠರು, ಮಹೇಶ ಸ್ವಾಮಿಗಳ ವಿಪಕ್ಷೀಯ ಬೆಂಗಳೂರಿಗೆ ಸಮಾನತೆಗಳಿರುವಂತಹ ಸಮಾಜದ ಗೌರವಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ, ಎಲ್ಲ ಸಮಾಜದ ಹಿರಿಯರು ಮಲ್ಲಯ್ಯ ಸ್ವಾಮಿಗಳು ಒಂದು ಗಾಳಿ ಮಾತು 6 ಮಕ್ಕಳ ಸೊಪ್ಪಿಲ್ಲ. ಮಲ್ಲಯ್ಯ ಸ್ವಾಮಿಗಳು ಕ್ಷೇತ್ರ ವೃತ್ತಿಯಲ್ಲಿ ಅವರು ಸಾಧಕರೇ ಇರ್ಬೋದು, ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿತ್ವ. ಚಾಲಕರಾಗಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮುಖಂಡರಾಗಿ, ರಾಜಕೀಯ ಕ್ಷೇತ್ರದ ರಾಜಕೀಯ ಮುಖಂಡರಾಗಿ, ವಿವಿಧ ಕ್ಷೇತ್ರದಲ್ಲಿ ಅವರು ಮುಂಚೂಣಿಯಲ್ಲಿದ್ದು ಮಸ್ಕಿ ಪಟ್ಟಣದಲ್ಲಿ ಹೆಸರನ್ನು ಪಡೆದಂಥವರು. ಅತ್ಯಂತ ಸರಳ ಸ್ವಭಾವ,
ಯಾವಾಗಲೂ ನಗುತ್ತಾ ಕಾಲು ನಡೆಸೋದು ಕಾನೂನು ಹೋಗೋದು ಈ ಸ್ವಭಾವವನ್ನು ಅವರು ತಿಳಿಸಿಕೊಂಡು ಮನುಷ್ಯ ಯಾವಾಗ ನಗ್ತಾ ಇರ್ತಾನೆ, ಯಾವಾಗ ನಡೆಸ್ತಾ ಇರ್ತಾನೆ, ಆತನ ಸ್ವಭಾವ ಅತ್ಯಂತ ಸಂತೋಷವಾಗಿರ್ತದೆ ಅಂತ ಮನಸ್ಥಿತಿಯನ್ನು ಅವರು ಹೋಗಿದ್ದಾರೆ. ಅವರ ಸಮಾಜಕ್ಕೆ ಮಾಡಿದ್ದಾರೆ. ಜೊತೆಗೆ ಮುಂದಿನ ನಡೆಯಬೇಕಾಗಿರುವಂತಹ ಸಮಸ್ಯೆಗಳವರು ಶಿಕ್ಷಕರ ಕ್ಷೇತ್ರದಲ್ಲಿ ಹೆಸರನ್ನು ಗಳಿಸಿರುವಂಥವರು, ನಮ್ಮ ಈ ತಾಲೂಕಿಗೆ ಜಿಲ್ಲೆಗೆ ಹೆಸರನ್ನು ಪಡೆಯುವಂಥವರು. ಅವರ ಗುಣ ಸ್ವಭಾವ ನನಗಿಂತ ಹೆಚ್ಚಾಗಿ ನನಗೆ ಗೊತ್ತಿರಲಿಲ್ಲ. ಸಂದರ್ಭವನ್ನು ನೇರವಾಗಿ ಉತ್ತರವನ್ನು ಸ್ಪಷ್ಟವಾಗಿ ಕೊಡುವಂಥದ್ದು. ಸಮಾಜದ ಬಗ್ಗೆ ಇರ್ಬೋದು, ಯಾವುದೇ ವಿಷಯಗಳಿರಬೇಕು, ಕೂಲಂಕುಷವಾಗಿ ಇದು ಹೀಗೆ ಹೋದರೆ ಇದು ಸರಿಯಾಗುತ್ತೆ ಅನ್ನುವಂಥದ್ದು ಅವರ ಮನಸ್ಥಿತಿ. ಅಂಥವರು ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಇರುವಂಥವ್ರು, ನಮಗೂ ಸಹಿತ ಮಾರ್ಗದರ್ಶನ ಮಾಡುವಂಥವ್ರು. ಕೆಲವು ವಿಷಯಗಳಲ್ಲಿ ಹೀಗೆ ಹೋದರೆ ಸರಿಯಾಗುತ್ತೆ ಗೊತ್ತಿರುವಂಥ ವಿಚಾರಗಳನ್ನು ತಿಳಿಸುತ್ತಿದ್ದಾರೆ. ಅವರು ಸಹಿತ ಸಮಾಜದ ಜೊತೆಗೆ ನಮ್ಮ ಅಮೃತ ಸಾಧನದ ಬಹುಶಃ ಮುಂದಿನ ಸ್ವಾಧೀನದ ಆದ್ಮೇಲೆ ಅವ್ರ ಕುಟುಂಬ ಮತ್ತೆ ಯಾರು ಬರ್ತಾರಪ್ಪ ಅಂತ ಮನಸ್ಥಿತಿ ಇತ್ತು ನಮಗೆ. ಆ ಸ್ಥಾನವನ್ನು ಅನ್ವೇಷಿಸಿದ್ದಾರೆ. ಬಹಳ ಸಂತೋಷ ಆಯಿತು. ಅದೇ ಕ್ಷೇತ್ರದಲ್ಲಿನೇ ಆತ ಮುಂದುವರಿತಾನಂತ ನಾವು ಅನ್ಕೊಂಡಿರ್ತಿಲ್ಲ. ಸಮಾಜದ ಹಿರಿಯರಾದಂಥ ಅವರೆಲ್ಲ ಪ್ರೋತ್ಸಾಹ ಮಾಡಬೇಕಾಗಿ ಅವರ ಸ್ಥಾನವನ್ನು ತುಂಬಿ ಇವತ್ತು ಪತ್ರಿಕಾರಂಗದಲ್ಲಿ ನಮ್ಮ ಒಬ್ಬ ಹುಡುಗಾದನಲ್ಲ ಅಂತ ನಾವು ಸಂತೋಷ ಪಡ್ಬೋದು. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಹಲವಾರು ವಿಚಾರಗಳು ಬರ್ತವೆ, ಚಿಂತನೆಗಳು ಬರ್ತವೆ. ಅವೆಲ್ಲವನ್ನು ಪತ್ರಿಕಾ ಮೂಲಕ ಸಮಾಜದ ಬಗ್ಗೆ, ಸ್ವಾಮಿಗಳ ಬಗ್ಗೆ ಅತ್ಯಂತ ಗೌರವಪೂರ್ವಕವಾಗಿ ಅದನ್ನು ಹೋಗ್ತೇವೆ. ಅದನ್ನು ಓದಿಸುವಂಥದ್ದು. ಯಾಕಂದರೆ ಇವತ್ತಿನ ಸ್ವಾಮಿಗಳ ಬಗ್ಗೆ, ಸಮಾಜದ ಅತ್ಯಂತ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಆ ಪರಿಸ್ಥಿತಿಯನ್ನು ಪತ್ರಿಕಾ ಮೂಲಕ ಉತ್ತರ ಕೊಡುವಂಥ ಕೆಲಸವನ್ನು ಆತ ಮಾಡ್ತಾ ಇದ್ದೀವಿ. ಒಂದು ಭಾಳ ಸೂಕ್ಷ್ಮವಾಗಿ ಅನ್ನೋದು ಮಾತ್ರ ಬರ್ತಿರ್ತದೆ. ಆ ಕೆಲಸವನ್ನು ಆತ ಮಾಡ್ತಾರೆ. ಜೊತೆಗೆ ನಮ್ಮ ವಿಪಕ್ಷೀಯ ಸಂಸ್ಥೆ ಜೊತೆಗೆ ಅವರು ಅಧ್ಯಕ್ಷರಾಗಿ ಪತ್ರಿಕಾರಂಗದಲ್ಲಿ ಸಂಬಂಧಿಸಿದ್ದಾರೆ. ಕಾರ್ಯವನ್ನು ನಿರಂತರವಾಗಿ ಮಾಡಿದರು. 4 ಜನರು ವಯಸ್ಸಿನಲ್ಲಿ ಹಿರಿಯರಾಗಿರುವಂಥ ಹಿರಿಯರು, ವಯಸ್ಸಿನಲ್ಲಿ ಹಿರಿಯರಾಗಿರುವಂಥ ಇಬ್ಬರು ವಯೋನ ವೃತ್ತಿಯನ್ನು ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇನ್ನು ಮೇಲೆ ಅವರು ಸಮಾಜದ ಬಗ್ಗೆ, ಮಠದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸಿ ಮಠ ಮತ್ತು ಸಮಾಜದ ಬಗ್ಗೆ ಹಾಗೂ ಹೋಗುವಂತೆ ಲಕ್ಷ್ಯವನ್ನು ಕೊಡ್ತಾರೆ ಅಂತ ಆಶೀರ್ವಾದ ಮಾಡಿ ಅವರು ಯುವಕರಿಗೆ ನೀಡುತ್ತಿದ್ದಾರೆ. ಸಮಾಜದ ಪುಣ್ಯವಾಗಿ ತಾವೆಲ್ಲರೂ ನೀಡುತ್ತಿರುವಂಥ ಆಶೀರ್ವಾದ ಮಾಡಿ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿನ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸೆಪ್ಟೆಂಬರ್ 14ರಂದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಂಗಾಮತ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯದ ಕಾಂತರಾಜ ಆಯೋಗವು ಸಮೀಕ್ಷೆ ನಡೆಸಿ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ವರದಿಯನ್ನ ಅಂಗೀಕರಿಸಿಲ್ಲ. ಆದ್ದರಿಂದ ಹಿಂದುಳಿದ ವರ್ಗದ ಜನರಿಗೆ ಮೀಸಲಾತಿಯ ಲಾಭವನ್ನ ಪಡೆಯುವುದಕ್ಕೆ ಸಾಧ್ಯವಾಗದಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ರಾಜ್ಯದಲ್ಲಿ 2ನೇ ಬಾರಿಗೆ ಜಾತಿ ಸಮೀಕ್ಷೆಗೆ ಮುಂದಾಗಿದ್ದು, ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಸೇರಿದಂತೆ ಪ್ರತಿ ಸಮುದಾಯದ ಕುಟುಂಬದ ಶೈಕ್ಷಣಿಕ, ಆರ್ಥಿಕ ಅಂಶಗಳು ಸೇರಿದಂತೆ ಅಗತ್ಯವಿರುವ ಅಂಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗುತ್ತಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಶಾಲಾ ದಾಖಲಾತಿಗಳಲ್ಲಿರುವಂತೆ ಸಂಪೂರ್ಣವಾದ ಮಾಹಿತಿಯನ್ನು ಜಾತಿ ಕಾಲಂನಲ್ಲಿ ನೋಂದಾಯಿಸಬೇಕು ಎಂದು ತಿಳಿಸಿದರು. ವರದಿ ಎಂಡಿ ಗೌಸ್ ಮಾನ್ವಿ. ಇದರ ಮುಖ್ಯ ಉದ್ದೇಶ ಹಿಂದುಳಿದ ಜಾತಿಗಳ ಒಕ್ಕೂಟ ಪ್ರಾರಂಭ ಆಗಿ ಸುಮಾರು 7 ವರ್ಷ ಆಯಿತು. ಜಿಲ್ಲಾ ಒಕ್ಕೂಟ ರಚನೆ ಆದ ನಂತರ ನೋಂದಣಿ ಆದಂಥ ಒಂದು ಸಂಘಟನೆಗಳು. ಇದು ಪ್ರತಿಯೊಂದು
ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುದಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂಡ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಅವರು ಕೂಡ 5 ವರ್ಷ ಕೆಳಗಡೆ ನಾವೆಲ್ಲ ಸಂಘಟನೆ ಮಾಡಿ ಸಮಿತಿಗಳು ರಚನೆ ಮಾಡಿದ್ದೀವಿ. ಅವರು ಸಕ್ರಿಯವಾಗಿ ಈ ಸಮುದಾಯಗಳ ಏಳಿಗೆಗೆ, ಪರಿವರ್ತನೆ, ಬದಲಾವಣೆಗಾಗಿ ಜಾಗೃತ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷರಾದ ನಂತರ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳು, ಅನೇಕ ಕಾರ್ಯಕ್ರಮಗಳು, ಅನೇಕ ಜಾಗೃತಿ ಸಭೆಗಳು ಕೂಡ ಆಗಿದ್ದಾವೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯನ್ನು ಅಭಿನಂದಿಸ್ತೇನೆ. ಇದು ಒಂದು ಸಬ್ಜೆಕ್ಟ್ ಆದ ನಂತರ ಎರಡನೇದು ಏನಿವತ್ತು ಜಾತಿ ಗಣತಿ ಸಮೀಕ್ಷೆ 2 ಈ ಹಿಂದೆ ಕಾಂತರಾಜ್ ಆಯೋಗ ರಚನೆ ಆದ ನಂತರ ಆ ಆಯೋಗದ ಜೊತೆಗೆ ಕೊನೆಯಲ್ಲಿ ಕಾಂತರಾಜ್ ಆದ ನಂತರ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಆಯೋಗದ ಅಧ್ಯಕ್ಷರಾದರು. ಅವರು ಇರುವರು ಸೇರಿ ಕಾಂತರಾಜ್ ಆಯೋಗ ರಚನೆ ಮಾಡಿದಂತ ಆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದರು. ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಸಚಿವ ಸಂಪುಟದಲ್ಲಿ ಚರ್ಚೆ ಆಯಿತು. ಚರ್ಚೆ ಆಗಿ ಅದು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ಅದನ್ನು ಅಂಗೀಕರಿಸಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಮುದಾಯದವರು ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ತೋರಿಸಿದ್ದಾರೆ, ಅನ್ಯಾಯ ಆಗಿದೆ, ಅವೈಜ್ಞಾನಿಕವಾಗಿ ಈ ಒಂದು ವರದಿ ಸಲ್ಲಿಸಿದ್ದಾರೆ ಅಂತೇಳಿ ಅನೇಕ ಜನ ಪ್ರತಿಭಟನೆಗಳು, ಅನೇಕ ರೀತಿಯಲ್ಲಿ ಅನೇಕ ದೊಡ್ಡ ದೊಡ್ಡ ಮುಂದುವರೆದ ಸಮುದಾಯಗಳು ಕೂಡ ಪ್ರತಿಭಟನೆ ಮಾಡಿದೆ. ಅದೇ ರೀತಿ ಕೆಲವೊಂದು ಹಿಂದುಳಿದ ಜಾತಿಗಳು ಸಮುದಾಯಗಳು ಕೂಡ ನಮ್ಮದಾಗಿ ಸಂಖ್ಯೆ ಜಾಸ್ತಿ ಇದ್ದು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನಮ್ಮ ಸಮುದಾಯಗಳಲ್ಲಿ ಕೂಡ ಕೆಲವು ಗೊಂದಲಗಳು. ಇದನ್ನು ಸರ್ಕಾರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸಚಿವ ಸಂಪುಟ 2ನೇ ಸಮೀಕ್ಷೆ ಮಾಡಬೇಕು ಹಾಗೆ ಅಂತೇಳಿ ಈಗ ತೀರ್ಮಾನ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ 22ನೇ ತಾರೀಕಿನಿಂದ ಸಮೀಕ್ಷೆ ಪ್ರಾರಂಭ ಆಗ್ತದೆ. ಆ ಸಮೀಕ್ಷೆಯಲ್ಲಿ ಈಗ ಆಯ್ತು 160 ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಜನ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಅವತ್ತ ವರದಿಗೆ ಕೆಲಸ ಮಾಡಿದ್ರು. ಇವಾಗ 2ನೇ ಸಮೀಕ್ಷೆ ಕೂಡ 22ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಎಲ್ಲಾ ಸಮುದಾಯಗಳು ಏನು ಸರ್ಕಾರ ವತಿಯಿಂದ ಬಂದಿರುವಂತ ಸಮೀಕ್ಷೆಗಾಗಿ ಬಂದಿರುವಂತ ಸಂದರ್ಭದಲ್ಲಿ ಮನೆಗೆ ಗೌರವದಿಂದ ಕರೆಸಿಕೊಂಡು ಆಯಾ ಜಾತಿ, ಆಯಾ ಸಮುದಾಯ, ಆಯಾ ವರ್ಗದವರು ಅವರ ಶಾಲೆ ದಾಖಲಾತಿಗಳಲ್ಲಿ ಏನು ನಮೂದಿಸಿರ್ತಾರೆ ಅದೇ ರೀತಿ ಅವರು ಬಂದ ಸಂದರ್ಭದಲ್ಲಿ ಹೇಳ್ತಾರೆ. ಆರ್ಥಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಅವರಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡಿದ್ದಾರೆ, ನೌಕರಿಯಲ್ಲಿ ಎಷ್ಟು ಜನ ಇದ್ದಾರೆ, ಭೂಮಿ ಎಷ್ಟಿದೆ, ಏನೇನು ಕೆಲಸ ಮಾಡ್ತೀವಿ, ನಮ್ಮ ಬದುಕೇನು ಅಂತ ಸುಮಾರು ಒಂದು 60 ಕಾಲಮ್ ಇದೆ. ಅದರಲ್ಲಿ ಜಾತಿ, ಉಪಜಾತಿ ಅವೆಲ್ಲ ರೀತಿಯಿಂದ ಬಹಳ ಜಾಗೃತಿಯಿಂದ ಏನು ಈ ಶೋಷಿತ ಮತ್ತು ತಳಮಟ್ಟದ ನಮ್ಮ ಹಿಂದುಳಿದ ಏನು ಸಮುದಾಯಗಳಿದ್ದಾರೋ ಅವರಲ್ಲೂ ಬಹಳ ಜಾಗೃತಿಯಿಂದ ಬಳಸಬೇಕು. ಆಯಾ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ, ಆಯಾ ಸಮುದಾಯಗಳು ಆರ್ಥಿಕವಾಗಿ
ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾವ ಮಟ್ಟದ ಇದ್ದಾರೆ ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗಬೇಕಾಗಿದೆ. ಯಾವುದೋ ಒಂದು ಧರ್ಮ, ಒಂದು ಜಾತಿ ಅಂತಲ್ಲ, ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಅದರನ್ನ ಜಾಗೃತವಾಗಿ ಅವರವರ ಅಂಕಿಅಂಶಗಳನ್ನು ತಿಳಿಸಬೇಕು. ಈ ಕೆಲವೊಂದು ಗೊಂದಲಗಳು ಇದ್ದಾವೆ. ಕೆಲವೊಂದು ಗೊಂದಲಗಳಿದ್ದಾವೆ. ಗೊಂದಲಗಳು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಯಾ ಸಮುದಾಯದವರು ಕೂಡ, ಆಯಾ ಜಿಲ್ಲಾ ಅಧ್ಯಕ್ಷರುಗಳು ಅವರು ಕೂಡ ಆ ಸಮುದಾಯಗಳ ಸಭೆಯನ್ನು ಕರೆದು, ಉದಾಹರಣೆಗೆ ಹಾಲುಮತ ಅಂತ ಬಳಸಬಾರದು, ಕುರುಬ ಸಮಾಜ ಅವರಲ್ಲಿ ಎಷ್ಟು ಮುಖ್ಯ ಸಮುದಾಯ, ಅದರ ಜೊತೆಗೆ ಉಪಜಾತಿ, ಹಾಗೆ ನಮ್ಮ ಗಂಗಮತ ಅಂತ ಗಂಗಮತಿಲ್ಲ, ಅದು ಬೇಸ್ತ ಕಬೇರು, ಹಾಗೆ ಈಡಿಗ, ಉಪ್ಪಾರ, ಯಾದವ, ಮಡಿವಾಳ, ಸವಿತಾ ಸಮಾಜ, ವಿಶ್ವಕರ್ಮ, ನೇಕಾರ, ಸ್ವಕಡ ಸಾಳ, ಇವೆಲ್ಲ ಎಷ್ಟು ಸಮುದಾಯಗಳಿದ್ದಾವೆ. ಅವ್ರದಾದ ಜಿಲ್ಲಾ ಸಮಿತಿಗಳಿದ್ದಾವೆ, ಅವ್ರದಾದ ಮಠಗಳಿದ್ದಾವೆ, ಅವ್ರದಾದ ರಾಜ್ಯ ಸಮಿತಿಗಳಿದ್ದಾವೆ. ಅಲ್ಲಿಂದ ಕೂಡ ಮಾಹಿತಿ ಪಡೆದು ಸರಿಯಾದ ರೀತಿಯಲ್ಲಿ ಬಳಸಬೇಕು. ಹಾಗೆ ಅಂತೇಳಿ ನಾವು ಎಲ್ಲಾ ಸಮುದಾಯಗಳಿಗೆ ತಮ್ಮ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದು ಎರಡನೇದು. ಮೂರನೇದು, ನಾವು ಈ ಸಮುದಾಯಗಳನ್ನ ಒಕ್ಕೂಟ ಮಾಡಿಕೊಂಡು 5-6 ವರ್ಷ ಆದ ನಂತರ ಈ ಸಮುದಾಯಗಳ ಒಂದು ಜಾಗೃತಿಗಾಗಿ ಮೀಸಲಾತ ಅಂದ್ರೆ ಏನು, ಹಿಂದುಳಿದಂದ್ರೆ ಏನು, ನಮ್ಮ ಸ್ಥಿತಿ ಗತಿ ಅಂದ್ರೆ ಏನು, ಕೇಂದ್ರದ ಮೀಸಲಾತಿ ಏನಿದೆ, ಕೇಂದ್ರ ಜನಗಣತಿಯ ಒಂದು ನಿಯಮ ಏನು, ನಮ್ಮ ರಾಜ್ಯದ ಮೀಸಲಾತಿ ಪಾಲು ಏನಿದೆ, ಈ ಶೋಷಿತ ಕಾಯಕ ಸಮುದಾಯಗಳು, ದುಡಿತಕ್ಕೊಳಗಾದಂತಹ ಸಮುದಾಯಗಳು, ಹಿಂದುಳಿದ ವರ್ಗಗಳು, ಶೂದ್ರ ಸಮುದಾಯಗಳು ಯಾವ ರೀತಿ ಇವತ್ತು ತಮ್ಮ ಸ್ಥಿತಿಗತಿಯಲ್ಲಿ ಯಾವ ಮಟ್ಟಕ್ಕೆ ಏನಿದ್ದಾರೆ, ಮುಂದೆ ನಾವು ಯಾವ ರೀತಿ ಇರಬೇಕು ಅನ್ನುವಂತ ಒಂದು ಸಂಪನ್ಮೂಲ ವ್ಯಕ್ತಿಗಳು ಕರ್ನಾಟಕ ರಾಜ್ಯದಿಂದ ಅನೇಕ ವಿದ್ವಾಂಸರು ಅವರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಡೀ ಎಲ್ಲ ಶೋಷಿತ ನಮ್ಮ ಹಿಂದುಳಿದ ವರ್ಗಗಳ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮ ನಡೀತು ಕೆಲವು 15 ದಿವಸಗಳಿಂದ. ನಾವು ಆ ಬೆಂಗಳೂರಿನಲ್ಲಿ ಆ ಜಾಗೃತಿ ಸಮಾವೇಶ, ಕರ್ನಾಟಕ ಜಾಗೃತ ಸಮುದಾಯಗಳ ಒಂದು ಸಮಾವೇಶದಲ್ಲಿ ನಾವು ನೀವು ಕರ್ನಾಟಕ ರಾಜ್ಯದ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿ ನೀವು ಮಾಡಿಕೊಂಡ್ರೆ ರಾಜ್ಯದ ಅನೇಕ ಜಿಲ್ಲಾ ತಾಲೂಕುಗಳ ಹಾಗೂ ಗ್ರಾಮಗಳಲ್ಲಿ ಇರುವಂತಹ ಅವರಿಗೆ ಮಾಹಿತಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರತಿ ಜಿಲ್ಲೆಯಲ್ಲಿ ಕೂಡ ಆ ಒಂದು ಕಾರ್ಯಾಗಾರಗಳು, ವರ್ಕ್ಶಾಪ್ಗಳು ಮಾಡಿದಾಗ ಆಯಾ ಸಮುದಾಯಗಳ ಯುವಕರು, ಹಿರಿಯರು ಎಲ್ಲರೂ ಅದರಲ್ಲಿ ಭಾಗವಹಿಸಿದಾಗ ತಮ್ಮ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರಗಳು ತಿಳಿಸಿದರೆ ನಾವು ಕೂಡ ಜಾಗೃತ ಆಗಲಿಕ್ಕೆ ಸಾಧ್ಯ, ನಾವು ಕೂಡ ತಾಲೂಕು ಪಾಲ್ಗೊಳ್ಳ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಇಲ್ಲಿ ನಾಳೆ 14ನೇ ತಾರೀಕು ಬೆಳಗ್ಗೆ 10 ಗಂಟೆ 5:05ವರೆಗೆ ಒಂದು ಕಾರ್ಯಾಗಾರ ಇರ್ತವೆ. ಅದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ. ಬರುವಂತವರು ಮುಖ್ಯ ಭಾಷಣಕಾರ ಅಂದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಸರಿಯಾದ ರೀತಿ ನಮಗೆ ಉಪನ್ಯಾಸ ನೀಡುವರು ಅಥವಾ ತಿಳಿಸ್ಲಿಕ್ಕೆ ಬರುವಂತವರು ನಾರಾಯಣ ಅಂತೇಳಿ ಅವರು ಜಾತಿ ಸಮೀಕ್ಷೆ ಮಹತ್ವ ಏನು ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ನಾರಾಯಣ್ ಸಮಾಜದ ವಿಜ್ಞಾನಿಗಳು ಮತ್ತು ಲೇಖಕರು. ಎರಡನೇದು ಡಾಕ್ಟರ್ ಕೆ ಕೃಷ್ಣಪ್ಪ, ನಿವೃತ್ತ ಪ್ರಾಧ್ಯಾಪಕರು ಮತ್ತು ಲೇಖಕರು. ವಿಷಯ ಶೋಷಿತ ಸಮುದಾಯಗಳ ಸಾಗಬೇಕಾದ ಹಾದಿ. ಅದರಲ್ಲಿ ಉಪಸ್ಥಿತಿ ನಮ್ಮ ಸಣ್ಣ ಬತ್ತಪ್ಪ ಅಂತೇಳಿ ಸಂಚಾಲಕರು, ಕರ್ನಾಟಕ ಸರ್ವ ಸಮುದಾಯಗಳ ಸಾಮಾಜಿಕ ನ್ಯಾಯ ಸಂರಕ್ಷಣಾ ಅಭಿಯಾನ ಅಂತೇಳಿ ಅವರು ಬರ್ತಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯದ
ಮುಖ್ಯ ಅಂದರೆ ಅಡಿಷನಲ್ ಸೆಕ್ರೆಟರಿ ಆಗಿದ್ದರು ಅತೀಕ್ ಸಾರ್ ಅಂದರೆ ಈಗ ಅತೀಕ್ ಅಂತ ಗೊತ್ತಿರಬೇಕು ಅವರು. ಇನ್ನ ಒಂದು ಇಬ್ಬರು ಶಿವಣ್ಣ ಅಂತೇಳಿ ಇನ್ನೊಂದು ಇಬ್ಬರು 30 ಜನ ಬರ್ತಾರೆ. ವಿಷಯ ಇಷ್ಟೇ, ಆಯಾ ಈ ನಾನು ಹೇಳಿದಂತ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಈ ಸಮುದಾಯಗಳನ್ನು ಒಂದು ಕಡೆ ಸೇರಿಸಿ ಅವ್ರಿಗೆ ಮನವರಿಕೆ ಮಾಡುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆವತ್ತಿನ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಸಮುದಾಯದಿಂದ ಸುಮಾರು ಜನ ಅದರಲ್ಲಿ ಭಾಗವಹಿಸಬೇಕು. ಆದ ಸ್ಥಳ ನಮ್ಮ ಅಗ್ರಿ ಯೂನಿವರ್ಸಿಟಿ ಕೃಷಿ ಮಹಾವಿದ್ಯಾಲಯ ಆಡಿಟೋರಿಯಂನಲ್ಲಿ ಜರುಗಲಿದೆ. ಆ ಒಂದು ಸಂದೇಶ ಕೂಡ ಇಡೀ ಸಮುದಾಯಗಳಿಗೆ ತಮ್ಮ ಮುಖಾಂತರ ಕೊಡ್ತೀನಿ. ಅದರಲ್ಲಿ ಭಾಗವಹಿಸಿ ಇಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ, ಅನುಭವ ವ್ಯಕ್ತಿಗಳಿಂದ ಅವರು ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಾವು ಮುಂದೆ ಏನು ಮಾಡಬೇಕಾ ಮುಂದೆ. ಚಾಮರಾಜನಗರ ಸದ್ಯದಲ್ಲೇ ಚಾಮುಲ್ನಲ್ಲಿ ಐಸ್ ಕ್ರೀಂ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಲಾಗುವುದು ಎಂದು ಅಧ್ಯಕ್ಷ ನಂಜುಂಡಸ್ವಾಮಿ ಹೇಳಿದರು. ತಾಲೂಕಿನ ಕುದೇರಿನಲ್ಲಿ ನಡೆದ ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಭೆಯಲ್ಲಿ ರೈತರು ಅನೇಕ ಚರ್ಚೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಐಸ್ ಕ್ರೀಂ ಘಟಕ, ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡುವಂತೆ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಬೆಂಬಲವನ್ನ ನೀಡಿದ್ದಾರೆ. ಅವರ ಬೇಡಿಕೆಯಂತೆ ಸದ್ಯದಲ್ಲೇ ಐಸ್ ಕ್ರೀಂ ಘಟಕ, ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಹಕಾರದಲ್ಲಿ ಚಾಮುಲ್ ಉತ್ತಮ ಮಟ್ಟದಲ್ಲಿ ನಡೆದುಕೊಂಡು ಹೋಗುತ್ತಿದ್ದು 3.34 ಕೋಟಿ ರೂಪಾಯಿ ಲಾಭ ಬಂದಿದೆ. ಜಿಲ್ಲೆಯ ಡೇರಿಗಳ ಅಧ್ಯಕ್ಷರ ಸಹಕಾರದಲ್ಲಿ ಮುಂದಿನ ದಿನಗಳಲ್ಲಿ ಚಾಮುಲ್ ಮತ್ತಷ್ಟು ಉತ್ತಮ ಮಟ್ಟದಲ್ಲಿ ನಡೆದುಕೊಂಡು ಹೋಗಲಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚಾಮುಲ್ ಬಾಕಿ ಬರಬೇಕಾಗಿರುವ 58 ಕೋಟಿ ಅನುದಾನ ಬಿಡುಗಡೆ ಮನವಿಯನ್ನ ಸಲ್ಲಿಸಲಾಗುವುದು. ಐಸ್ ಕ್ರೀಂ ಘಟಕ, ಶುದ್ಧ ನೀರಿನ ಘಟಕ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಹಕಾರ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರನ್ನ ಆಹ್ವಾನಿಸಲಾಗುವುದು. ಹಾಲು ಉತ್ಪಾದಕರ ಸಮಾವೇಶ ಮಾಡುವ ಚಿಂತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಕೆಲ್ಲಂಬಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪು ಶ್ರೀನಿವಾಸ ನಾಯ್ಕ ಮಾತನಾಡಿ, ಒಕ್ಕೂಟದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿಗಳಿಗೆ ಮೀಸಲಾತಿ ಕಲ್ಪಿಸಲು ನಿಮ್ಮ ಪ್ರಯತ್ನ ಏನು ಎಂದು ಅಧ್ಯಕ್ಷರನ್ನ ಪ್ರಶ್ನಿಸಿದಾಗ, ಇದರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ನಡೆಯುತ್ತದೆ, ಅದು ಆಗುತ್ತದೆ ಎಂದು ಎಂ ನಂಜುಂಡಸ್ವಾಮಿ ತಿಳಿಸಿದರು. ಸಭೆಯಲ್ಲಿ ನಿರ್ದೇಶಕರಾದ ಎಚ್ಎಸ್ ನಂಜುಂಡ ಪ್ರಸಾದ್, ನಿರ್ದೇಶಕರಾದ ಸದಾಶಿವಮೂರ್ತಿ, ಎಸ್ ಮಹದೇವಸ್ವಾಮಿ, ವೈಸಿ ನಾಗೇಂದ್ರ, ಸುನಿಲ್, ಎಚ್ಎಸ್ ಬಸವರಾಜು, ರೇವಣ್ಣ, ಶೀಲಾ ಪುಟ್ಟರಂಗ ಶೆಟ್ಟಿ, ಶಾಹುಲ್ ಅಹಮದ್, ವ್ಯವಸ್ಥಾಪಕ ನಿರ್ದೇಶಕ ರಾಜ್ ಕುಮಾರ್, ಆಡಳಿತ ವ್ಯವಸ್ಥಾಪಕ ಪ್ರಸಾದ್, ಮಾರ್ಕೆಟಿಂಗ್ ವ್ಯವಸ್ಥಾಪಕ ರಾಘವೇಂದ್ರ, ಜಿಲ್ಲೆಯ ಡೇರಿ ಅಧ್ಯಕ್ಷರು ಭಾಗವಹಿಸಿದ್ರು. ವರದಿ ಹೊಮ್ಮ ನಂಜುಂಡ ನಾಯ್ಕ, ಚಾಮರಾಜನಗರ. ಸಹಕಾರ ಸಚಿವರು ಭೇಟಿ ಮಾಡಿದ್ದೀವಿ. ಎಲ್ಲರೂ ಮುಂತಾರೆಲ್ಲ 4 ಸಾರಿ ಭೇಟಿ ಮಾಡಿ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ಈಗ ಕೊಡ್ತೀವಿ, ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕೊಡಬಹುದು, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಮುಂದೆ ಕೊಡಬಹುದು. ಒಂದು ಎರಡನೇದು, ಮುಂದಿನ ದಿನದಲ್ಲೂ ನಾವು ಏನಾದ್ರು ಈಗ ಐಸ್ ಕ್ರೀಮ್ ಫ್ಲಾಟ್ ಮಾಡಬೇಕಾದಾಗ ಸಿದ್ದರಾಮಯ್ಯ ಈಗ ಹೇಳಿದ್ರು, ನಾವೆಲ್ಲ ಒಟ್ಟಿಗೆ ಹೋಗೋ ಅಂತ ಹೇಳಿದ್ರು. ಆದ್ರಿಂದ ಸಿದ್ದರಾಮಯ್ಯವ್ರನ್ನೇ ಆಗಲಿ ಯಾರನ್ನೇ ಆಗಲಿ ನಾವು ಕಾರ್ಯಕರ್ತ ಪ್ರಯತ್ನ ಮಾಡಿ ಐಸ್ ಕ್ರೀಮ್ ಫ್ಲಾಟ್ ಉದ್ಘಾಟನೆ ಕಾರಣ ಅವತ್ತೇನೋ 51 ಕೋಟಿನ ಕೊಡಿ ಸ್ವಾಮಿ ಅಂತ ಡಿಮ್ಯಾಂಡ್ ಮಾಡಿ ಏನಾದ್ರು ಒಂದು ಮಾಡೋಣ. ಅವಾಗ ನಾವು ಹೇಳ್ತೇವೆ, ನಾವೇ ಸುಮ್ಮನೆ ಕೂತಿಲ್ಲ. ನಾವು ಅನೇಕ ಬಾರಿ ಹೋಗಿ KMF ಹೋಗಿದ್ದೀವಿ, ಅನೇಕ ಸಚಿವ ಸಂಪುಟದಲ್ಲೂ ಈಗ AR ಕೃಷ್ಣಮೂರ್ತಿ ಅವರು ಕೂಡ ಇದ್ರು ಅನುದಾನ ಕೊಡಬೇಕು ಅಂತ ಮಾತಾಡಿದ್ದಾರೆ. ಎಲ್ಲ ಆಗಿದೆ, ನಾವು ಪ್ರಯತ್ನ ಮಾಡ್ತಾ ಇದೀವಿ. ಆದಷ್ಟು ನಾವು ತರಕ್ಕೆ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷ. ನಮ್ಮ ಒಕ್ಕೂಟದಲ್ಲೂ ಸಹಿತ SC STಗಳಿಗೆ ಅಲ್ಲ, OBC ಅವರನ್ನು ಸೇರಿಸ್ಕೊಂಡು ಮೀಸಲಾತಿ ಮಾಡಲಿಕ್ಕೆ ನಿಮ್ಮ ಪ್ರಯತ್ನ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಕ್ಕೆ ಬಯಸ್ತೇನೆ. ಎಲ್ಲರಿಗೂ ವಂದನೆಗಳು. ನಾನು ಕೊಳ್ಳೇಗಾಲ ತಾಲೂಕು ಕುಂದಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಒಳ್ಳೆ ರೀತಿಯಿಂದ ಇವತ್ತು ಒಳ್ಳೆ
ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಸಾಮಾನ್ಯ ಗೌರವ ಅಧ್ಯಕ್ಷರುಗಳು ಅನೇಕ ಪ್ರಶ್ನೆಗಳನ್ನ ಕೇಳಿದ್ರು. ನಿಜ, ಅದು ಕೇಳೋಂಥದ್ದು ಸರಿ ಇಲ್ಲ ಅಂತ ಹೇಳಿ ಏನಾದ್ರು ನಮ್ಮಲ್ಲೂ ಸಣ್ಣ ಪುಟ್ಟ ತಪ್ಪುಗಳಿದ್ದಾಗ ಅದನ್ನ ತಿದ್ದುಕೊಂಡು ನಡೆಯೋದಕ್ಕೆ ಇವತ್ತು ಆ ಸಭೆ ಇದು ಕರೆ ಅಂತ ನಿಮ್ಗೆ ಗೊತ್ತಿರೋಂಥ ವಿಚಾರ. ಈಗ ಹೇಳಿದ್ರು ಇವತ್ತು ಐಸ್ ಕ್ರೀಮ್ ಪಾರ್ಕ್ ಎಲ್ಲರೂ ಒಂದು ಒಳ್ಳೆ ಒಂದು ಸಲಹೆಯನ್ನು ಕೊಟ್ಟು ಮಾಡಬೇಕು ಅಂತ ಸುಧಾ ಹೇಳಿದ್ರು. ವಾಟರ್ ಪ್ಲಾಂಟ್ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಅನೇಕ ಈಗ ಹೇಳಿದ್ರು. ಇನ್ನು ಯಾರೋ ಒಬ್ರು ನಮ್ಮ ಇವರು ಮೀಸಲಾತಿ ಕೇಳಿದ್ರು, ನಮ್ಮ ಶ್ರೀನಿವಾಸ ನಾಯ್ಕನವರು, ಅದಕ್ಕೂ ಸುಧಾ ಉತ್ತರವನ್ನು ಕೊಟ್ಟಿದೆ. ಎಲ್ಲ ವಿಚಾರದಲ್ಲೂ ಸುಧಾ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ನಿಮ್ಮ ಸಹಕಾರ ಸಂಘಕ್ಕೆ ನಿಮ್ಮ ಸಹಕಾರದಿಂದ ಇವತ್ತು ಉತ್ತಮ ಮಟ್ಟದಲ್ಲಿ ನಡ್ಕೊಂಡೋಗಿ ಇವತ್ತು ನೀವು ಹೇಳಿದಾಗ 3,34,00,000 ಲಾಭನೂ ಸುಧಾ ಬಂದಿದೆ. ಇನ್ನೂ ಮುಂದೆ ದಿನಗಳು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ ಮತ್ತು ನಿಮ್ಗೆ ಯಾವತ್ತೂ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಯಾಕಂದ್ರೆ ಇಲ್ಲಿ ಯಾರು ಇಲ್ಲ, ನಾವು ಇರೋದ್ರಿಂದ ಹೆಚ್ಚಿಗೆ ಭಾಷಣ ಮಾಡೋದ್ರಿಂದ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ. ಅದರಿಂದ ದಯವಿಟ್ಟು ಎಲ್ಲ ನೀವು ಸಹಕರಿಸೋಕೆ ಸುಮಾರು ಶಿವ ಪುಟ್ರಾಂಗ್ ಶೆಟ್ರೆ, ನಿರ್ದೇಶಕರಾದಂಥ ರೇವಣ್ಣವರೇ ಮತ್ತು ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜ್ಕುಮಾರ್ ಅವರೇ ಹಾಗೂ ಹಿರಿಯ ಅಧಿಕಾರಿಗಳೇ ಮತ್ತು ಕಿರಿಯ ಅಧಿಕಾರಿಗಳೇ ಮತ್ತು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಮಾಜಿ ನಿರ್ದೇಶಕರಾದಂಥ ರವಿಶಂಕರ್ ಅವರೇ, ಶ್ರೀನಿವಾಸ ನಾಯ್ಕರವರೇ ಮತ್ತು ಇನ್ನೊಬ್ಬ ನಿರ್ದೇಶಕರಾದ ಬಸವರಾಜ್ ಅವರೇ, ಕನ್ನಳ್ಳಿ ಸ್ವಾಮಿ ಅವರೇ ಮತ್ತು ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ವೇದಿಕೆ ಮುಂಭಾಗ ಇರುವ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಿಯರೇ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಮತ್ತು ಇಲ್ಲಿ ನಿಂತಿರುವಂತ ಎಲ್ಲ ನೌಕರ ವರ್ಗದವರೇ, ಇವತ್ತು ಸಭೆ ಸುಲಲಿತವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟದಕ್ಕೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಚಾಮಲ್ಲು 8 ವರ್ಷ ಆಯ್ತು. ಸತ್ತ ಮೇಲೆ ನಿಮ್ಮ ಹೆಸರು ಉಳಿಯುವ ಹಾಗೆ ಬದುಕಿ, ಮನಕವಾಡ ಶ್ರೀಗಳು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಗದಗಗೇರಿ ಓಣಿಯಲ್ಲಿ ನಡೆದ ಲಿಂಗಕ್ಕೆ ಪುಟ್ಟರಾಜ ಗವಾಯಿಗಳವರ ಮತ್ತು ಮನಕವಾಡದ ಲಿಂಗಕ್ಕೆ ಮೃತ್ಯುಂಜಯ ಸ್ವಾಮಿಗಳ ಪುಣ್ಯಸ್ಮರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡುತ್ತಿದ್ದ ಮನಕವಾಡದ ಶ್ರೀಗಳು. ವರದಿ ವೀರಣ್ಣ ಹಡಪದ, ಲಕ್ಷ್ಮೀಪುರ. ನೈಸರ್ಗಿಕವಾಗಿ ಸತ್ತ ಮೇಲೇನೂ ನಾವು ಹೆಸರು ಇರಬೇಕಲ್ಲ, ಹಂಗೆ ಬದುಕುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕು. ಅದನ್ನು ಪಂಡಿತ್ ಪುಟ್ಟಯ್ಯಜ್ಜವರು ನಮ್ಮ ಮನಕೊಡದ ಮೃತ್ಯುಂಜಯಪ್ಪಗಳು ಆ ಕೆಲಸ ಮಾಡಿದ್ರಂತ ಇಷ್ಟು ಮಂದಿ ಕೊಡ್ಕೊಂಡು ಆ ಕೆಲಸವನ್ನು ಕೇಳಾಕತ್ತೀರಿ. ಇದ್ದಾಗ ಪ್ರೀತಿ ಮಾಡೋಂತ ಏನಿಲ್ಲ ನಿಮ್ಗೆ, ಇದ್ದಾಗನ ಪ್ರೀತಿ ಮಾಡಬೇಕು. ಹೋದ ಮೇಲೆ ಇದ್ದಾಗ ಎದಿಗೊದ್ದು ಸತ್ತ ಮೇಲೆ ಎದೆ ಬಡ್ಕೊಂಡು ಅಳೋದಕ್ಕಿಂತ ಇದ್ದಾಗ ಒಂದು ಸಣ್ಣ ಸಹಾಯ ಮಾಡ್ಲಾರದವರು ಸತ್ತ ಮೇಲೆ ಇವ್ ಮನ್ಯಾಗ ಸತ್ತಿರ್ತಾನ, ಇವ್ 1000 ಕಿಲೋಮೀಟರ್ ದೂರ ಇರ್ತಾನ, ನಾ ಬರೋ ಮಟ್ಟ ಮಣ್ಣು ಮಾಡ್ಬೇಡ್ರಿ ಅಂತ ನೀವು. ನಾ ಬರೋ ಮಟ್ಟ ಮಣ್ಣು ಮಾಡಿರಬಾರ್ದು ಅಂತಂದ್ರೆ ಇದ್ದು ಬಿದ್ದವ್ರು ಏನು ಮಾಡ್ಬೇಕು, ಅವ್ರು ರಾತ್ರಿನ ಕುಂತಿರ್ತಾರೆ, ಮುಂಜಾನೆ ಅಳ್ಕೊಂತ 3 ಸಲ ಊಟ ಮಾಡೇ ಕುಂದಿರ್ಬೇಕಲ್ಲ. ಮತ್ತೆ ಪಾಪ ಇವಾಗ 1000 ಕಿಲೋಮೀಟರ್ ಬರ್ಬೇಕಾದ್ರೆ ಯಾವನೋ ಒಬ್ಬ ಆನ್ಲೈನ್ನಾಗ ಇರ್ತಾನೆ, ಇನ್ನೊಬ್ಬ ಇಸ್ಬೇಟ್ನಾಗ ಇರ್ತಾನೆ, ಒಬ್ಬ ಹಂಗೆ ಈ ಇತ್ತಿತ್ತ ನಿಮ್ಮ ಊರಾಗ ಐತೆ ಇಲ್ಲ ಬಿಟ್ಟೈತೆ ಇಲ್ಲೋ ಗೊತ್ತಿಲ್ಲ, ನೀವು ಮುಂದಿನ ಸಲ ಕರೆದ್ರು ಅಟ್ಟ ಬಿಟ್ಟರು ಅಟ್ಟ. ಒಂದು ಮಾತು ಹೇಳ್ತೀನಿ, ಇವ್ರು ಯಾರ ಮನ್ಯಾಗ ಸತ್ತಾಗ ಹಿರಿಯರು ಬಂದು ಶರೇ ಬಾಟ್ಲಿ ಬರ್ದಾರ ಅಂದ್ರೆ ಅವ್ರು ಯಾವತ್ತೂ ಹಿರಿಯರು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ತಲೆಯಾಗ ಇಟ್ಕೊಂಡ್ಬಿಟ್ರಿ ನೀವು. ಯಾಕಂದ್ರೆ ಅದನ್ನ ಮಾಡೇ ಸತ್ತಾನವ, ಅದನ್ನ ಅವ್ರ ಹೆಸರಿನಾಗ ಮತ್ತೆ 5,000 ರೂಪಾಯಿ ಸರಿಯಾಗಿ ಖರ್ಚು ಮಾಡಿ ಅವರು ಅಂತಾರೆ ಇಲ್ರಿ ಅಂತಾರ, ಕುಡಿಸ್ತಿಲ್ಲ ಅಂದ್ರೆ ಕುಣಿ ತೆಗಿಯಾಕ ಬರೋದಿಲ್ರಿ ಅಂತಾರೆ. JCB ಅದಾವಲ್ಲಿ ನಡೀತೈತಿ, ಹೆಂಗಾದ್ರೆ ನಡೀತದ. ಅಂಥದ್ರೊಳಗೆ ಎಂದೂ ಕೂಡ ಅಂಥ ಪ್ರಯತ್ನವನ್ನು ಆ ಪರಂಪರೆ ಬಿತ್ತಬಾರ್ದು ಅಷ್ಟೇ. ನಾವು ಸತ್ತ ಮೇಲೇನು ಅವ್ರ ಅಪ್ಪನ ಫೋಟೋದ ಮುಂದೆ ಚುಟ್ಟ ಇಟ್ಟು ಅದ್ರ ಮುಂದೆ ಬಾಟ್ಲಿ ಇಟ್ನೆ, ಅದ್ರ ಮುಂದೆ ಸಿಗರೇಟ್ ಸೇತಿದ್ ನಾನು ಸಿಗರೇಟ್ ಇಟ್ನೆ, ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗಿ ಸ್ವಾಮಿ ನಮ್ಮ ಅಪ್ಪನ ಫೋಟೋಗೆ ಅಕ್ಕಿ ಕಾಳು ಹಾಕ್ಬರ್ರಿ ಅಂತ. ನಾವೇನು ಅವ್ರ ಅಪ್ಪನ ಫೋಟೋಗೆ ಹಾಕಲ್ಲ, ಏನು ಸಿಗರೇಟ್ ಬಿಸ್ಟರ್ ಸಿಗರೇಟಿಗೆ ಅಕ್ಕಿ ಕಾಳು ಹಾಕಲ್ಲ. ಇವೆಲ್ಲ ಒಂದಿಷ್ಟು ವಿಚಾರ ಮಾಡುವಂಥ ಸತ್ಯಗಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾಗ ಪ್ರೀತಿ ಮಾಡ್ರಿ. ಸೊ ಮತ್ತೆಲ್ಲ ಮಾತು ಬಂದಾದ್ಮೇಲೆ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಯಾರಾಗ ಪ್ರೀತಿಯಿಂದ ಎಲ್ಲರ ಕೊಟ್ಟಾಗ ಚಂದ ಇದ್ದುಕೊಂಡು ಎಲ್ಲರ ಕೊಟ್ಟಾಗ ನಕ್ಕೊಂಡು ನನ್ನ ಊರು ಹಿಂಗಿರ್ಬೇಕು, ನನ್ನ ಓಣ್ ಹಿಂಗಿರ್ಬೇಕು, ನಾನು ಆ ಮಹಾತ್ಮರ ಜಯಂತಿ ಮಾಡಿ ಪುಣ್ಯತಿಥಿ ಮಾಡ್ತೀವಿ, ಜಯಂತಿ ಮಾಡ್ತೀವಿ, ಅವ್ರ ಆದರ್ಶ ಸ್ವಲ್ಪ ತೊಗೊಂಡು ನನ್ನ ಏನೋ ಕೊಡುಗೆ ಕೊಟ್ಟು ಹೋಗ್ಬೇಕಲ್ಲ. ನಾ ಹೋದ್ಮೇಲೆ ನಮ್ದು ಒಂದು ಹೆಜ್ಜೆ ಗುರುತು ಉಳಿಬೇಕಲ್ಲ. ಟೀಕೆಗಳು ಸಾಯ್ತಾವಪ್ಪ ಮಾಡಿರಿ ಅಂತ ಕೆಲಸ ಉಳಿತಾವ ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಬೆಲೆ ಕೊಡ್ರಿ. ತಂದೆ ತಾಯಿಗಳನ್ನು ಎಷ್ಟು ದಿವಸ ಅಂತ ಹೊರ ದುಡಿಸ್ಕೊಂತ ಹೋಗವ್ರ. ಇನ್ನೂ ನೋಡ್ರಿ, ಒಬ್ಬ ಯಾವನ ಕ್ರಿಕೆಟರ್ ಆಟಗಾರ ಒಬ್ಬ ನಿವೃತ್ತಿ ಹೊಂದಿದ ಅಂದ್ರೆ ಮಂದಿ ಸ್ಟೇಟಸ್ ಹಾಕೋತಾರೆ, ಶಾರ್ಟ್ ಸ್ಟೇಟಸ್, ಅಯ್ಯೋ ಇನ್ನು ನಿವೃತ್ತಿ ಆಗಿಬಿಟ್ಟ. ಇನ್ನೊಬ್ಬ ತಕ್ಕ ಯಾರೇ ಭಯಂಕರ ತಕ್ಕ ಮಾಡಿಬಿಟ್ಟ, ನಾವು ಎಷ್ಟು ಕಷ್ಟಪಟ್ಟಿದ್ದ, ಏನು ಮಾಡಿದ್ದು ನಿವೃತ್ತಿ ತೊಗೊಂಡ್ಬಿಟ್ಟ ಅಂತ ಮಾತಾಡ್ತಿರಲ್ಲ. ನೀ ಹುಟ್ಟಿದ ಮೇಲೆ, ನೀ ಹುಟ್ಟಿ ದೊಡ್ಡವಾಗಿ ಡಿಗ್ರಿ ಓದಿದ ಮೇಲೇನು ನಿಮ್ಮಪ್ಪ ನೀನು ಸಲುವಾಗಿ ಹೊಲದೊಳಗೆ ಬಿಸಿಲಾಗಿ ಬೆವರು ಹರಿಸಾಕತ್ತಾನಂದ್ರೆ ಯಪ್ಪ ನಾ ಎಷ್ಟು ದೊಡ್ಡವಾಗಿ ನೀ ಮತ್ತು ನಾ ದೊಡ್ಡವಾದ್ರೂ ನೀ ಯಾವಾಗ ನಿವೃತ್ತಿ ತಗೋತಿ ಅಂತ ಯಾವ ಮಗ ಅವ್ರ ತಂದೆ ತಾಯಿ ಕೇಳ್ತಾನೆ ಅವನ ಚಲೋ ಮಗ ಹಾಕನೆ ಹೊರತಾಗಿ ಕಂಡುಕೊಂಡವ್ರು ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೂ ಸರಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥ ಮತ್ತೊಮ್ಮೆ ನಮ್ಮ ಬಸವರಾಜ ಲಕ್ಕುಂಡಿ ಅವರಿಗೆ, ಈ ಗ್ರಾಮದ ಎಲ್ಲ ಊರಿನ ಹಿರಿಯರಿಗೆ, ನಮ್ಮ ಸರ್ಗೆ, ಇಲ್ಲಿ ಮ್ಯಾಗ ಬಂದಿರತಕ್ಕಂಥ ಹಿರಿಯರಿಗೆ, ಇಲ್ಲೆಲ್ಲ ಇರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭ.
ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ದನದ ಕೊಟ್ಟಿಗೆಗೆ ಬೆಂಕಿ ತಗುಲಿ ಪರಿಣಾಮ ಕೊಟ್ಟಿಗೆಯಲ್ಲಿದ್ದ ಜಾನುವಾರುಗಳು ಸಜೀವ ದಹನಗೊಂಡಿರುವ ದಾರುಣ ಘಟನೆ ಧಾರವಾಡ ತಾಲೂಕಿನ ಯರಿಕೊಪ್ಪ ಗ್ರಾಮದಲ್ಲಿ ಸಂಭವಿಸಿದೆ. ಯರಿಕೊಪ್ಪ ಗ್ರಾಮದ ಶಿವಪ್ಪ ಅಮೀನಾಭಾವಿ ಹಾಗೂ ಮಂಜುನಾಥ ಅಮೀನಾಭಾವಿ ಎಂಬುವರಿಗೆ ಸೇರಿದ ದನದ ಕೊಟ್ಟಿಗೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಹೊತ್ತಿಕೊಂಡಿದೆ. ಪರಿಣಾಮ ಕೊಟ್ಟಿಗೆಯಲ್ಲಿದ್ದ 2 ಎತ್ತು 2 ಹೋರಿ ಹಾಗೂ 1 ಆಕಳು ಸಜೀವ ದಹನಗೊಂಡಿವೆ. ಸುಮಾರು 5 ಲಕ್ಷ ರೂಪಾಯಿ ಬೆಲೆ ಬಾಳುವ ಜಾನುವಾರುಗಳು ಸಜೀವ ದಹನಗೊಂಡಿದ್ದರಿಂದ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಸ್ಥಳಕ್ಕೆ ತಹಶೀಲ್ದಾರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ವರದಿ ಸಂತೋಷ ಮೇದಾರ, ಧಾರವಾಡ. ಹಾವೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಶ್ರೀ ಅಮೃತ್ ಗೌಡ ಪಾಟೀಲ್ ಉಪ ತಹಶೀಲ್ದಾರ್ ಹಾವೇರಿ ಇವರಿಗೆ ಜಿಲ್ಲಾ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ದಿನಾಂಕ 10/9/2025ರಂದು ಹೊಸರೀತಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದ 2022-23ನೇ ಸಾಲಿನ ಅತಿವೃಷ್ಟಿಯಿಂದ ಹಾನಿಯಾದ ನೆರೆ ಸಂತ್ರಸ್ತರ ಫಲಾನುಭವಿಗಳಿಗೆ ಮನೆಗಳಿಗೆ 1ನೇ ಹಂತ 2ನೇ ಹಂತ ಬಿಲ್ಲುಗಳಾಗಿ ಮುಂದಿನ ಕಂತು ಸರ್ಕಾರದಿಂದ ಯಾವುದೇ ರೀತಿ ಹಣ ಬಿಡುಗಡೆಯಾಗಿಲ್ಲ. ಆದ ಕಾರಣ ಫಲಾನುಭವಿಗಳಿಗೆ ತುಂಬಾ ತೊಂದರೆಯಾಗಿದ್ದು ಸಾಲವನ್ನು ಮಾಡಿ ಮನೆಯನ್ನು ಕಟ್ಟಿರುತ್ತಾರೆ. ಮುಂದಿನ ಹಂತ ಹಣದ ಬಿಡುಗಡೆಯನ್ನು ಶ್ರೀಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲಿಸಿ ಮುಂದಿನ ಹಣದ ಬಿಡುಗಡೆ ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಒತ್ತಾಯವನ್ನು ಮಾಡುತ್ತದೆ. ಈ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಮಡಿವಾಳರ, ಹಾವೇರಿ ತಾಲೂಕಾ ಅಧ್ಯಕ್ಷರಾದ ಆನಂದ್ ಮುರುಡಪ್ಪನವರ, ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದ ಪ್ರಕಾಶ್ ಗೋಣಮ್ಮನವರ್, ಗುತ್ತಲ್ ಹೋಬಳಿ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕಾರ್ಚಗಿ, ಹಾವೇರಿ ತಾಲೂಕಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಬರ್ಕತ್ತಲ್ಲಿ ನೆಗಳೂರು ಇನ್ನು ಮುಂತಾದ ಫಲಾನುಭವಿಗಳು ಭಾಗವಹಿಸಿದ್ರು. ವರದಿ ಮಲ್ಲಿಕಾರ್ಜುನ, ಹಾವೇರಿ. 400-300 ಚಿಲ್ಲರ ಓಪನ್ ಆಗ್ಯಾವು. ಇನ್ನೂ 700 ಚಿಲ್ಲರ ಮನೆ ಬ್ಲಾಕ್ ಅದಾವು. ಆಮೇಲೆ ಈ 13 ಏನು ಬಿಲ್ ಆಗ್ಯಾವಲ್ಲ, ಇವು 13 ಬಿಲ್ ಆಗಿದ್ದು ಭಾಳ ಅದಾವೆ ಮನೆ. ಈಗ ಸರ್ ಇದು ಹೊಸತಿ ಗ್ರಾಮ ಪಂಚಾಯತಿ ಒಳಪಟ್ಟಿದೆ. ಏನಾಗಿದೆ ಒಂದು ಎರಡು ಮನೆ ಕಡೆ ಬಂದರೆ ಅರ್ಧ ಮಳೆಯಾಗಿ ಕಟ್ಟಿದ್ದು ತಗೊಂಡು ಬರ್ಕೊಳ್ಳಲ್ಲ ಇದು ತಗೊಂಡು ಬರ್ಕೊಳ್ಳ ಸರ್ ಮನೆ ಅರ್ಧ ಆಗ್ಯಾವ ಸರ್. ಈಗ ಕೆಡಿವಿ ಕಟ್ಟ ಅಂತ ಪಾಪ ಎಲ್ಲರೂ ಕೆಡಿವಿ ಕಟ್ಟಿಬಿಟ್ರೆ ಕಟ್ಟಿದಂದ್ರೆ ಮುಂದೆ ಪ್ರೋಸೆಸ್ ಆಗ್ಬೋದು ಸರ್. 1-2 ಆಗೈತಿ, 3ನೇ ಹಂತದ ಬಿಲ್ ಎಲ್ಲ ಏನಿಲ್ಲ. ಕ್ರೆಡಿಟ್ ಆಗ್ಯಾವು, ಓಕೆನಾಗ್ಯಾವ ಸರ್. ಯಾವ ಬ್ಲಾಕ್ ಇಲ್ಲ ಸರ್. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NK TV4, ಇದು ನಿರಂತರ ಕಾರ್ಯಪಡ.